ಹೊಳ್ಳೆರಹಳ್ಳಿಯ ಯುವಕರ ಮನವೊಲಿಸಲು ಬಹುಮಾನದ ಹಣವನ್ನ ದೇವಾಲಯದ ಅಭಿವೃದ್ಧಿಗೆ ಕೊಡಿಸುವಲ್ಲಿ ಯಶಸ್ವಿಯಾದ ಸಮಾಜ ಸೇವಕ ಲಕ್ಷ್ಮಣ್ ಗೌಡ್ರು. ಕೋಲಾರ ತಾಲೂಕಿನ ಹೊಳ್ಳೆರಹಳ್ಳಿಯ ಯುವಕರು ಪ್ರಬುದ್ಧರು ಹಾಗೂ ಬುದ್ಧಿವಂತರು. ಯಾವುದೇ ಜಯಂತಿ ಕ್ರಿಕೆಟ್ ಪಂದ್ಯಗಳನ್ನ ಆಯೋಜನೆ ಮಾಡಿದಾಗ ಹಣ ಪೋಲು ಮಾಡಿ ಸಂತೋಷ ಪಡುತ್ತಾರೆ. ಅದೇ ಹಣವನ್ನ ಗ್ರಾಮದ ದೇವಾಲಯದ ಅಥವಾ ಊರಿನ ಅಭಿವೃದ್ಧಿಗೆ ಬಳಸಿದ್ರೆ ಹೆಚ್ಚು ಅರ್ಥಪೂರ್ಣ ಸಾರ್ಥಕ ಕೆಲಸ ಆಗುತ್ತದೆ ಎಂದು ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರಾದ ಕರುಣಾಮಯಿ ಎಂ ಲಕ್ಷ್ಮಣ್ ಗೌಡ್ರು ಹೇಳಿದರು. ಹೊಳ್ಳೆರಹಳ್ಳಿಯಲ್ಲಿ ನಡೆದ ಗ್ರಾಮೀಣ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟ್ನ ಅಂತಿಮ ಪಂದ್ಯವನ್ನು ಅವರು ವೀಕ್ಷಿಸಿ ಬಹುಮಾನ ವಿತರಿಸಿ ಮಾತನಾಡಿದ ನಾವು ಮಹನೀಯರು ಮಾಡಿರುವ ಕೆಲಸಗಳನ್ನ ಆದರ್ಶವಾಗಿ ತೆಗೆದುಕೊಳ್ಳಬೇಕು. ಬಹುಮಾನದ ಹಣವನ್ನ ಪೋಲು ಮಾಡದೆ ಗ್ರಾಮದ ಅಭಿವೃದ್ಧಿಗೆ ಬಳಸಲು ಸಹಕಾರ ನೀಡಬೇಕೆಂದರು. ತಾವು ಈಗಾಗಲೇ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದು, ಮುಂದೆ ಕಾಂಕ್ರೀಟ್ ಹಾಕಿಸುವ ಕೆಲಸ ಇದ್ದು, ಯುವಕರ ಮನವೊಲಿಸಲಿ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಗಳಿಸಿದ ಬಹುಮಾನದ ಹಣವನ್ನ ದೇವಾಲಯದ ಅಭಿವೃದ್ಧಿಗೆ ಕೊಡಿಸುವಲ್ಲಿ ಅವರು ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಹಾಗೂ ಯುವಕರಾದ ಎಂಆರ್ ಮುರಳಿ, ಶ್ರೀಧರ್, ನಂಜಪ್ಪ, ನಾಗೇಶ್, ಸೋಮಶೇಖರ್, ಅಶೋಕ್, ಪ್ರಶಾಂತ್, ಶಿವು ಮುಂತಾದವರು ಹಾಜರಿದ್ದರು. ಪ್ರಥಮವಾಗಿ ದುಡ್ಡು ಕೇಳ್ತಾರೆ. ಇದುವರೆಗೂ ಯಾರ ಹತ್ರ ಕೇಳಲಿಲ್ಲ ಅಂತ ಕೂಡ ರೂಪಾಯಿ ಕೂಡ ನಾವು ಕೇಳಲಿಲ್ಲ ಅಣ್ಣ. ಮತ್ತೆ ಎಲ್ಲ ಒಂದು ಸಣ್ಣ ಕೆಲ್ಸಕ್ಕೆ ಹೋಗಿ ನೀವು ಕೇಳಿ, ಇಷ್ಟೆಲ್ಲ ಒಗ್ಗಟ್ಟಾಗಿತ್ತು, ಇಷ್ಟೆಲ್ಲ ಗೌರವಯುತವಾಗಿ ನಡ್ಕೊಂಡು ನೀವು ಸಣ್ಣ ಆಗಬಾರ್ದು. ಒಂದೇ ಒಂದು ಕಾರಣಕ್ಕೆ ನಿಮ್ಗಳು ನೋಡಿ ಅಲ್ಲೆಲ್ಲ ನಿಮ್ಮ ಒಗ್ಗಟ್ಟು ಏನು ಹೊಳೆರಹಳ್ಳಿಯಲ್ಲಿ ಮೊದಲನೇ ದಿವಸ ನಿಮ್ಮೂರಿಗೆ ಬಂದ. ನಿಮ್ಮೂರಿಗೆ ಬಂದಾಗ ನನಗೆ ಗೊತ್ತಾಗಿದ್ದು ಒಂದೇ, ನಿಮ್ಮ ಒಗ್ಗಟ್ಟಿನಿಂದ ಏನು ಪಡಿಬೋದು ಅಂತ ನೀವು ಕಂಡಿಡ್ಕೊಂಡಿದ್ರೆ ಹೇಳಿ. ಒಂದು ಒಗ್ಗಟ್ಟಿನಿಂದ ಏನು ಸಾಧಿಸ್ಬೋದು ಅದು ನೀವೇ ಸಾಧಿಸಿದ್ದೀರ. ಈ ಒಗ್ಗಟ್ಟು ನಿಮ್ಮ ಪ್ರದರ್ಶನ ನೀವೇ ಸಾಧಿಸಿದ್ರ, ಏನು ಸಾಧಿಸಿದ್ರ, ಏನು ಪಡಿಬೋದು ಅಂತ ತಿಳ್ಕೊಂಡಿದ್ದೀರ. ನಿಮಗೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಯಾಕಪ್ಪ ಹೇಳ್ತೀವಿ ಅಂದರೆ, ಇವತ್ತು ನೀವು ಕ್ರಿಕೆಟ್ ಆಡಿಸಿದ್ದೀರ. ಎಷ್ಟೋ ಹಳ್ಳಿಗಳಲ್ಲಿ ನಾವು ಆಡಿಸಿದ್ದೀವಿ, ಎಷ್ಟೋ ಹಳ್ಳಿಗಳಲ್ಲಿ ಆಡಿಸಿದ್ದೀವಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಆಡಿಸಿದ್ದೀವಿ. ಈಗ ಗೆದ್ದಂತ ಅವ್ರನ್ನ ಕೇಳಿದ್ವಿ, ಎಷ್ಟು ಸ್ಪೋರ್ಟಿವ್ ಆಗಿದ್ದಾರೆ ಹುಡುಗರು. ಈ ಊರಿನಲ್ಲಿ ಒಂದು ಮನಸ್ಥಿತಿ ಹೆಂಗಿದೆ ಅಂತ ನೋಡಿದ್ರೆ, ದುಡ್ಡನ್ನು ಏನು ಮಾಡ್ತೀರಿ ಅಂತ ಕೇಳಿದ್ರೆ, ಆ ದುಡ್ಡನ್ನು ಏನು ಮಾಡ್ತೀವಿ ಅಂತ ಹೇಳೋಕ್ಕೆ ಅವ್ರ